ಸಂಕಷ್ಟದ ಸುಳಿವಿಗೆ ಸಿಲುಕಿದ್ದಾರೆ. ಕಬ್ಬು ಕಟಾವು ಮಾಡಿ 1 ತಿಂಗಳು ಕಳೆದರೂ ಕೂಡ ಬಿಲ್ ಹಣ ಮಾತ್ರ ರೈತರ ಕೈ ಸೇರಿಲ್ಲ. ಜಿಲ್ಲಾಧಿಕಾರಿಗಳು ನೀಡಿದ ನೋಟಿಸ್ಗೆ ಜಿಲ್ಲೆಯ 5 ಸಕ್ಕರೆ ಕಾರ್ಖಾನೆಗಳು ಕ್ಯಾರೆ ಅನ್ನುತ್ತಾ ಇಲ್ಲ. ನೋಟಿಸ್ ನೀಡಿ 11 ದಿನ ಕಳೆದರೂ ಕೂಡ ಬಿಲ್ ಪಾವತಿಸದ ಕಾರ್ಖಾನೆಗಳ ವಿರುದ್ಧ ರೈತರು ಈಗ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕಬ್ಬಿನ ಬಿಲ್ ಹಣಕ್ಕಾಗಿ ಬೀದರ್ ಜಿಲ್ಲೆಯ ರೈತರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಕಬ್ಬು ನುರಿಸಿ 1 ತಿಂಗಳು ಕಳೆದರೂ ಕೂಡ ಬಿಲ್ ಪಾವತಿ ಮಾಡಿಲ್ಲ ಕಾರ್ಖಾನೆಗಳು. ಕಬ್ಬು ಬೆಳೆಗಾರರನ್ನ ಸತಾಯಿಸುತ್ತಿದ್ದಾರೆ ಕಾರ್ಖಾನೆಯವರು. ಇದಕ್ಕೆ ಡಿಸಿ ಅವರು ಕೂಡ ನೋಟಿಸ್ ಅನ್ನು ಕೊಟ್ಟಿದ್ರು. NSSK, MGSSK, ಭವಾನಿ ಶುಗರ್ಸ್, ಬೀದರ್ ಕಿಸನ್ ಹಾಗೂ ಗೌರಿ ಶುಗರ್ಸ್ಗೆ ಡಿಸಿ ಅವರು ನೋಟಿಸ್ ಅನ್ನು ಕೊಟ್ಟಿದ್ರು. ಬಿಲ್ ಪಾವತಿಗಾಗಿ ಜಿಲ್ಲಾಧಿಕಾರಿಗಳು ನೋಟಿಸ್ ನೀಡಿದ್ರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಕಾರ್ಖಾನೆಯವರು. ನೋಟಿಸ್ ನೀಡಿ 11 ದಿನ ಕಳೆದರೂ ಕೂಡ ಬಿಲ್ ಪಾವತಿ ಮಾಡದೆ ವಿಳಂಬವನ್ನ ಮಾಡ್ತಿದ್ದಾರೆ. ಕಾರ್ಖಾನೆಗಳ ಮೀನಾಮೇಷಕ್ಕೆ ಕಬ್ಬು ಬೆಳೆಗಾರರು ಕಿಡಿಯನ್ನ ಕಾರಿದ್ದಾರೆ. ಜಿಲ್ಲಾಡಳಿತ ನಿಗದಿಪಡಿಸಿದ ಹಣವನ್ನು ಶೀಘ್ರದಲ್ಲೇ ನೀಡಲು ಒತ್ತಾಯವನ್ನು ಮಾಡಿದ್ದಾರೆ. ನಿಗದಿತ ಸಮಯದಲ್ಲಿ ಹಣ ಬರದಿದ್ರೆ ಡಿಸಿ ಅವರೇ ನೇರ ಹೊಣೆ ಅಂತ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ವಾರದೊಳಗೆ ಕಬ್ಬಿನ ಬಿಲ್ ಪಾವತಿಗಾಗಿ ರೈತರು ಒತ್ತಾಯವನ್ನು ಮಾಡ್ತಿದ್ದಾರೆ. ವಾರದೊಳಗೆ ಪಾವತಿಯಾಗದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ ಬೀದರ್ನ ರೈತರು. ರೈತ ಸಂಘಟನೆಗಳು ಈಗ 1 ವಾರದ ಗಡುವನ್ನು ನೀಡಿವೆ. ಈ 7 ದಿನಗಳಲ್ಲಿ ಬಾಕಿ ಹಣ ಪಾವತಿಯಾಗದಿದ್ರೆ ಜಿಲ್ಲಾದ್ಯಂತ ಉಗ್ರ ಹೋರಾಟ ನಡೆಯುವುದಂತೂ ಗ್ಯಾರಂಟಿ ಅಂತ ರೈತರು ಹೇಳ್ತಾ ಇದ್ದಾರೆ. ರೈತರ ಶ್ರಮದ ಹಣವನ್ನ ತಡೆ ಹಿಡಿದಿರುವಂತಹ ಕಾರ್ಖಾನೆಗಳ ವಿರುದ್ಧ ಜಿಲ್ಲಾಡಳಿತ ಇನ್ನಾದರೂ ಕಠಿಣ ಕ್ರಮ ಜರುಗಿಸುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಮ್ಮ ಬೀದರ್ ಜಿಲ್ಲೆಯಲ್ಲಿ 1 ತಿಂಗಳಿಂದ 5 ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭವಾಗಿ ಸುಮಾರು ಇಲ್ಲಿವರೆಗೆ ಒಂದು 5 ಲಕ್ಷ ಮೆಟ್ರಿಕ್ ಟನ್ ಕ್ರಶ್ ಮಾಡಿದೆ. ಆದರೆ ಒಂದು ಸುಮಾರು 40 ದಿವಸ ಮೇಲೈತೆ ಎಲ್ಲ ಫ್ಯಾಕ್ಟ್ರಿಗಳು ಚಾಲುವಾಗಿ. ಆದರೆ ಇಲ್ಲಿವರೆಗೆ ಒಂದು ನಯಾ ಪೈಸೆ ಆ ಫ್ಯಾಕ್ಟ್ರಿಗಳು ಹಾಕಿಲ್ಲ. ಇದನ್ನು ನಾವು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದಾಗ ಆಯಿತು ನಾನು ಇದಕ್ಕೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ಅಂತ ಹೇಳಿದರು. ಈಗ 15ನೇ ತಾರೀಕಿಗೆ ಡಿಸೆಂಬರ್ 15ನೇ ತಾರೀಕಿಗೆ ಅವರಿಗೆ ಎಲ್ಲ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿ ನೋಟಿಸ್ ಇಶ್ಯೂ ಮಾಡ್ಯಾರಂತ. ಆದ್ರೆ ಇಲ್ಲಿ ಇವತ್ತಿಗೆ 11 ದಿವಸ ಆಯಿತು, ಅದು ಇನ್ನೂ ಯಾರೂ ರಿಪ್ಲೈನೇ ಕೊಟ್ಟಿಲ್ಲ. ಅದಕ್ಕೆ ಫುಡ್ ಡಿಲಿವರಿಗೆ ಮಾತಾಡಿದ್ರೆ ಅವ್ರು ಏನಂತಾರೆ, ಸರ್ ಅವರು ನೋಟಿಸ್ ಇಶ್ಯೂ ಮಾಡಿರಿ ಆದರೆ ದುಡ್ಡು ಎಷ್ಟು ಹಾಕಬೇಕು ಅಂತ ನಮ್ಗೆ ಗೊತ್ತಾಗಿಲ್ಲ, ಅದಕ್ಕೆ ನಾವು ಡಿಲೇ ಮಾಡ್ತಾ ಇದ್ದೀವಿ ಅಂತ. ನೋಡಿರಿ ಇದು ಎಷ್ಟು ಫ್ಯಾಕ್ಟ್ರಿದವ್ರು ಹೇಳ್ತಾರೆ. ಇದು ನಾಚಿಕೆ ಬರೋ ವಿಷಯ. ನಾವು ಅಹೋರಾತ್ರಿ ಧರಣಿ ಕೂತಾಗ ಸ್ವತಃ ಅವರು ಒಪ್ಕೊಂಡಾಗ 2950 ರೂಪಾಯಿ ಅಂದರೆ 2009 ರೂಪಾಯಿ 900 ನಾವು ಕೊಡ್ತೀವಿ, 50 ಸರ್ಕಾರ ಕೊಡ್ತಾ ಅಂತ ಅವರು ಒಪ್ಕೊಂಡಿದ್ದ ನಂತರ ನಾವು ಕೈ ಬಿಟ್ಟಿದ್ದು. ಇದು ಇಡೀ ರಾಜ್ಯಕ್ಕೆ ಗುರ್ತದೆ, ಜಿಲ್ಲಾ ಕಾಲ ರಾಜ್ಯಕ್ಕೆ ಗುರ್ತದೆ. ಮತ್ತು ಇವತ್ತು ಅವರು ನಮ್ಗೆ ಎಷ್ಟು ಹಾಕಬೇಕು ಅಂತ ಹೇಳಿಲ್ಲ ಅಂತೇಳಿ ನಾವು ವೇಟ್ ಮಾಡತ್ತೀವಿ ಅಂದ್ರೆ ಇದು ಯಾವ ಮಟ್ಟಿಗೆ ಏನಂತ ತಿಳಿಬೇಕು ರೈತರು. ಪರ್ಪಸ್ಲಿ ಅವ್ರು ಸುಮ್ಮ ಟೈಮಿಂಗ್ ಅಂದ್ರೆ ದಿನಗಳು ಮುಂದಕ್ಕೆ ಹಾಕೋ ಕಡೆಯಿಂದ ಮಾಡತ್ತಾರ ಅಂತ ನಮ್ಗೆ ಅನಿಸ್ಲತ್ತದ. ಇದಕ್ಕೇನಪ್ಪ ಜಿಲ್ಲಾಧಿಕಾರಿನೇ ಹೊಣೆ. ಈಗ ಎಲ್ಲ ಟೈಮ್ ಪಾಸ್ ಮಾಡ್ತಾರೆ. ಇಲ್ಲಂತೂ ಯಾವ ರಾಜ್ಯಶಕ್ತಿಗಳು ಜನಪ್ರತಿನಿಧಿಗಳು ಯಾಕೋ ಇಚ್ಛಾಶಕ್ತಿ ತೋರಿಸ್ತಾ ಇಲ್ಲ, ಯಾರು ಮುಂದೆ ಬರ್ತಾ ಇಲ್ಲ, ಯಾರು ಕೇಳ್ತಾನೂ ಇಲ್ಲ. ಇದ್ರು ಆಮೇಲೆ ಜಿಲ್ಲಾ ವರಿಷ್ಠ ಪೊಲೀಸ್ ವರಿಷ್ಠ ಎಲ್ಲರೂ ಇದ್ರು, ಇಲ್ಲಿ ಜಿಲ್ಲಾದು ಎಲ್ಲರೂ ಇದ್ರು. ಅವ್ರು ಹೇಳಿದಂದ್ರೆ ಕೈ ಬಿಟ್ಟಿದ್ದದ. ಮತ್ತು ಸ್ವೀಟ್ ತಿನ್ಸರ್ ಅವರು ಕೈ ಬಿಟ್ಟಿದ್ದಕ್ಕೆ ಮತ್ತೆ ಕೇಳ್ತಾರೆ ಅಂದ್ಮ್ಯಾಗ ಇದ್ರ ಏನದ, ಇದಕ್ಕೆ ಎಲ್ಲಿವರೆಗೆ ಬಂದದ, ಇದು ರೈತರ ಬಗ್ಗೆ ಯಾರು ಕೇಳೋರೇ ಇಲ್ಲ ಅಂತ ಅನ್ಸ್ಲತ್ತದ. ಅದು ಈಗ ನಾವೇನು ಹೇಳಿದೆ, ಒಂದು 2ನೇ ತಾರೀಕು ತನಕ ಒಂದು 5-6 ದಿವಸ ನಾವು ಅವ್ರಿಗೆ ಗಡುವು ಕೊಡ್ತೀವಿ. ಒಂದು ವೇಳೆ 2ನೇ ತಾರೀಕು ಒಳಗಾಗಿ ದುಡ್ಡು ಹಾಕಲಿಲ್ಲ ಅಂದ್ರೆ ನಾವು 2ನೇ ತಾರೀಕಿಗೆ ಮೀಟಿಂಗ್ ಕರೆದು ಒಂದು ಡೇಟ್ ಫಿಕ್ಸ್ ಮಾಡಿ ರೋಡಿಗೆ ಇಳಿದು ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕ್ತೀವಿ. ಅದಕ್ಕೆ ಏನೇ ಹೋಗೋ ತೊಂದರೆಗಳು ಅನಾಹುತ ಆದರೆ ಇವತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರವೇ ಹೊಣೆ ಅಂತ ಇವತ್ತು ಖಡಕ್ ಒಂದು ಏನಪ್ಪ ಅಂದರೆ ನಿಮ್ಗೆ ವಾಹಿನಿ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ.